ಕಮಿಂಗ್ ಬ್ಯಾಕ್ ಅಶೋಕ್ ಗೌಡ್ರೆ ಈ ಸಂದೇಶನ ಸಪರೇಟ್ ಡಿಬೇಟ್ ಅದಕ್ಕೆ ಬಟ್ ಕೆಲವೊಂದು ಸೀನ್ ನಾವು ಹಾಕಕ್ಕಾಗಲ್ಲ ಹಂಗಾಗಿ ದೂರ ಇಟ್ಟಿದೀವಿ. ಎನಿವೆ ಕಮಿಂಗ್ ಬ್ಯಾಕ್ ಅಶೋಕ್ ಗೌಡ್ರೆ, ಆಕ್ಚುಲಿ ಕೈ ಎತ್ತೋ ಪ್ರಸಂಗ ಈಗಿದ್ದು ಯಾಕಂದ್ರೆ ಕುರ್ಚಿ ಕಲಹ ಇಲ್ಲ, ಹೈಕಮಾಂಡ್ ಅಲ್ಟಿಮೇಟ್ಲಿ ಸಿದ್ದರಾಮಯ್ಯನವ್ರ ಕೈಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ, ಇಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿ ಈಗ ಎತ್ತಬೇಕಾಗಿತ್ತು ಕೈ, ಸಪರೇಟ್ ಆಗಿ ಕರ್ಕೊಂಡು ಹೋದ್ರು, ಕೊಟ್ಟರು ಅವಕಾಶ ಚರ್ಚೆಗೆ. ಪಾಪ ಏನು ಅಂತ ಹೇಳಿದ್ರೆ ನನಗೆ ಒಂದು ಎರಡು ಗೊಂದಲ ಇದೆ ಅದರಲ್ಲಿ. ಫಸ್ಟು ನಟರಾಜ್ ಗೌಡ್ರಿಗೆ ಹೇಳ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ ಇವತ್ತು ನಟರಾಜ್ ಗೌಡ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಕೆಸರು ಫೀಲ್ಡಲ್ಲಿ ಹೋಗ್ಬಿಟ್ಟು ಫೀಲ್ಡಿಂಗು ಬ್ಯಾಟಿಂಗು ಮತ್ತು ಬೌಲಿಂಗ್ ಮಾಡ್ತಾವ್ರೆ. ಒಬ್ಬ ಭಾರಿ ಕಷ್ಟ, ನಂಗೆ ಅರ್ಥ ಆಗ್ತದೆ, ಅದೊಂದು ವಿಚಾರ ಬಿರಲಿ ಪಾಪ. ಅಲ್ಲ, ನಟರಾಜ್ ಗೌಡ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಲ್ಲ, ಹೌದು, ಕರೆಕ್ಟು. ಅಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ವಿಚಾರ ಏನು ಅಂತ ಹೇಳಿದ್ರೆ ನನಗೇನಂದರೆ ಈ ಘಟನೆ ಏನಂದರೆ ಅವ್ರು ಬಂದಿದ್ದು ಮೈಸೂರಿಗೆ ಬೆಳಗ್ಗೆ ಬರ್ತಾರೆ, ಅದಾದಮೇಲೆ ಮತ್ತೆ ಬರ್ತಾರಲ್ಲ ಮೈಸೂರಿಗೆ, ತತ್ಸುಮಾರು 4 ಗಂಟೆ ಡಿಫ್ರೆನ್ಸ್ ಇತ್ತು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮೈಸೂರಲ್ಲಿ ಇಡೀ ಆಡಳಿತ ವ್ಯವಸ್ಥೆನ ಬಿಟ್ಬಿಟ್ಟು ಕೂತ್ಕೊಂಡಿದ್ರು ಅಂತಕ್ಕಂಥದ್ದು ಗಮನಾರ್ಹವಾದಂಥ ವಿಚಾರ. ಜ್ವಲಂತ ಸಮಸ್ಯೆಗಳು ಕರ್ನಾಟಕದಲ್ಲಿ ಇವತ್ತು ರಾಜ್ಯದಲ್ಲಿ ಇದೆ. ರೈತರ ಸಮಸ್ಯೆ ಇದೆ. ಮಹಿಳೆಯರ ಸಾವು ಸದಾ ನಡೀತಾ ಇದೆ. ಅವ್ರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. ಎಲ್ಲಿ ಸರ್ಕಾರದಲ್ಲಿ ಲಾ ಅಂಡ್ ಆರ್ಡರ್ ಕುಸಿತ ಆಗಿದೆ, ಜೊತೆಗೆ ಅದ್ರ ಜೊತೆಗೆ ಇದರೆಲ್ಲದ್ರ ಜೊತೆಗೆ ರೈತರು ಇವತ್ತು ಕಂಗಾಲಾಗ್ಬಿಟ್ಟಿದ್ದಾರೆ. ಮೊನ್ನೆ ಮಳೆ ಬಂತು, ಇವತ್ತು ಈ ಚಳಿನಲ್ಲಿ ಮಳೆ ಬಂದಾಗ ಮಾವು ಬೆಳೆಗಾರರು ಇವತ್ತು ಬೀದಿಗೆ ಬಂದಿದ್ದಾರೆ. ಮೆಕ್ಕೆಜೋಳ ಮಾರಕ್ಕಾಗದೆ ಚಿಕ್ಕಬಳ್ಳಾಪುರದಲ್ಲಿ ಒದ್ದಾಡ್ತಿದ್ದಾರೆ ರೈತರು. ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಇವತ್ತು MSP ಘೋಷಣೆ ಮಾಡಿದ ರಾಗಿಗೆ ಅದು 4,250 ರೂಪಾಯಿ ಘೋಷಣೆ ಮಾಡಿ. ಅದಕ್ಕೆ ಒಂದು ಪಾಲಿಸಿ ಆಗಬೇಕಾಗಿದೆ ರಾಜ್ಯದಲ್ಲಿ. ಅಷ್ಟನ್ನು ಮಾಡೋಕ್ಕಾಗ್ತಿಲ್ಲ ರಾಜ್ಯದಲ್ಲಿ. ಇಂತಹ ಜ್ವಲಂತ ಸಮಸ್ಯೆಗಳಿದ್ದಾಗ ಇವರು ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೋಸ್ಕರ 4 ಗಂಟೆ ಯಾವ ಒಬ್ಬ ನಾಯಕನ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜ್ಯದ ಆಡಳಿತ ಎಲ್ಲೋಯ್ತು ಅಂತ ಹೇಳಿ ಅದ್ರ ಬಗ್ಗೆ ಜವಾಬ್ದಾರಿ ಬೇಡ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಬಂದಾಗ ಯಾರ್ಯಾರು ಏನೇನ್ ಮಾಡ್ತಾ ಇದ್ರು, ನಿಮ್ಮ ಸರ್ಕಾರ ಆಡಳಿತದಲ್ಲಿ ಇರೋ ಸಂದರ್ಭದಲ್ಲೂ ಕೂಡ ನಿಮ್ಮ ಪಕ್ಷದ ಹೈಕಮಾಂಡ್ ನಾಯಕರು ಬಂದಾಗ ಯಾರ್ಯಾರು ಇವತ್ತಿನ ಜ್ವಲಂತ ಸಮಸ್ಯೆಗೆ ಮತ್ತು ಇಂದಿನ ಜ್ವಲಂತ ಸಮಸ್ಯೆಗಳಿಗೆ 2 ವಿಚಾರ ಆಗ್ತದೆ. ಆಮೇಲೆ ಜೊತೆಗೆ ಆಯ್ತು, ನಮ್ಮವ್ರು ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ರೆ ನಮ್ಮನ್ನ ಮನೆಗೆ ಕುಡಿಸಿದ್ದಾರೆ, ಆಯ್ತಾ? ನೀವತ್ತು ಬೇಜವಾಬ್ದಾರಿಯಿಂದ ನಡ್ಕೊಳ್ತಿರೋದಕ್ಕಂಥದಕ್ಕೆ ನಿಮ್ಮನ್ನ ಮನೆ ಕುಳಿಸ್ತಕ್ಕಂತಹ ಸಮಯ ಬಂದಾಗ ನೀವೇನ್ ಹೇಳ್ತಾ ಇದ್ದೀರಾ? ನಾವು ಗ್ಯಾರಂಟಿ ಏನ್ರಿ ಗ್ಯಾರಂಟಿ? ನಿಮ್ಮ 6ನೇ ಗ್ಯಾರಂಟಿ ಏನ್ ಗೊತ್ತಾ? ಹತ್ಯೆ ಮತ್ತು ಆತ್ಮಹತ್ಯೆ ಬಗ್ಗೆ ಕೊಟ್ಟಿದ್ದೀರಾ ಅಂತ ಜನ ಮಾತಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸಾರಿ ಜನಗಳಿಗೆ ನೀವು ಆತ್ಮಹತ್ಯೆ ಕೊಟ್ಟಿದ್ದೀರಾ. ಯಾಕಂದ್ರೆ ಹೆಣ್ಮಕ್ಳದ್ದು 70 ಶವಗಳು ಬಿದ್ದಿವೆ ಈ ರಾಜ್ಯದಲ್ಲಿ. 2800 ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳು ಸೂಸೈಡ್ ನೋಟ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥವ್ರು 9. 15 ಒತ್ತಡ ತಳ್ಳಕ್ಕಾಗದೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿರೋರು. RCB ಸ್ಟಾಂಪ್ ಪ್ಯಾಡ್ ಅಲ್ಲಿ 11 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಮೋದಿ ಬಂದ ಮೇಲೆ 1.5 ಲಕ್ಷ ರೈತರು ಯಾರು 1 ರೂಪಾಯಿ ಕಂಪನ್ಸೇಷನ್ ಕೊಟ್ಟಿದ್ದಾರೆ ಮೋದಿ ಅವರು. 1 ರೂಪಾಯಿ ಪ್ರಾಣಿಗಳ ಅಟ್ಯಾಕ್ ಮಾಡಿ ಯಾವುದು ಉದ್ಯೋಗ ಸಿಕ್ಕಿಲ್ಲ, 25,000 ಜನ ಆತ್ಮಹತ್ಯೆ ಮಾಡ್ಕೊಂಡವ್ರೆ ಮೋದಿ ಸರ್ಕಾರ ಬಂದ ಮೇಲೆ. ಇದು ಕರ್ನಾಟಕದ ಆಡಳಿತ ವ್ಯವಸ್ಥೆ. ಇವತ್ತು ನೀವು ಉದ್ಯಮಿಗಳು ಆತ್ಮಹತ್ಯೆ ಮಾಡ್ಕೊಂಡವ್ರೆ 25,000 ಜನ ಅಂದ್ರೆ ಮೋದಿ ಸರ್ಕಾರ ಬಂದ ಮೇಲೆ. ರೈತರಿಗೆ ಯಾವ ಸರ್ಕಾರ ಏನೇನು ಅನ್ಯಾಯ ಮಾಡಿದೆ ಅಂತ ಲೆಕ್ಕ ಹಾಕ್ತಾರೆ. ಕಮಿಂಗ್ ಬ್ಯಾಕ್ ಅಶೋಕ್ ಗೌಡ್ರೆ, ಈ ಸಂದೇಶನ ಸಪರೇಟ್ ಡಿಬೇಟ್ ಅದಕ್ಕೆ ಬಟ್ ಕೆಲವೊಂದು ಸೀನ್ ನಾವು ಹಾಕಕ್ಕಾಗಲ್ಲ ಹಂಗಾಗಿ ದೂರ ಇಟ್ಟಿದೀವಿ. ಎನಿವೆ ಕಮಿಂಗ್ ಬ್ಯಾಕ್ ಅಶೋಕ್ ಗೌಡ್ರೆ, ಆಕ್ಚುಲಿ ಕೈ ಎತ್ತೋ ಪ್ರಸಂಗ ಈಗಿದ್ದು ಯಾಕಂದ್ರೆ ಕುರ್ಚಿ ಕಲಹ ಇಲ್ಲ, ಹೈಕಮಾಂಡ್ ಅಲ್ಟಿಮೇಟ್ಲಿ ಸಿದ್ದರಾಮಯ್ಯನವ್ರ ಕೈಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ, ಇಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿ ಈಗ ಎತ್ತಬೇಕಾಗಿತ್ತು ಕೈ, ಸಪರೇಟ್ ಆಗಿ ಕರ್ಕೊಂಡು ಹೋದ್ರು, ಕೊಟ್ಟರು ಅವಕಾಶ ಚರ್ಚೆಗೆ. ಪಾಪ ಏನು ಅಂತ ಹೇಳಿದ್ರೆ ನನಗೆ ಒಂದು 2 ಗೊಂದಲ ಇದೆ ಅದರಲ್ಲಿ. ಫಸ್ಟು ನಟರಾಜ್ ಗೌಡ್ರಿಗೆ ಹೇಳ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ ಇವತ್ತು ನಟರಾಜ್ ಗೌಡ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಕೆಸರು ಫೀಲ್ಡಲ್ಲಿ ಹೋಗ್ಬಿಟ್ಟು ಫೀಲ್ಡಿಂಗು ಬ್ಯಾಟಿಂಗು ಮತ್ತು ಬೌಲಿಂಗ್ ಮಾಡ್ತಾವ್ರೆ. ಒಬ್ಬ ಭಾರಿ ಕಷ್ಟ, ನಂಗೆ ಅರ್ಥ ಆಗ್ತದೆ, ಅದೊಂದು ವಿಚಾರ ಬಿರಲಿ ಪಾಪ. ಅಲ್ಲ, ನಟರಾಜ್ ಗೌಡ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಲ್ಲ, ಹೌದು, ಕರೆಕ್ಟು. ಅಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ವಿಚಾರ ಏನು ಅಂತ ಹೇಳಿದ್ರೆ ನನಗೇನಂದರೆ ಈ ಘಟನೆ ಏನಂದರೆ ಅವ್ರು ಬಂದಿದ್ದು ಮೈಸೂರಿಗೆ ಬೆಳಗ್ಗೆ ಬರ್ತಾರೆ, ಅದಾದಮೇಲೆ ಮತ್ತೆ ಬರ್ತಾರಲ್ಲ ಮೈಸೂರಿಗೆ, ತತ್ಸುಮಾರು 4 ಗಂಟೆ ಡಿಫ್ರೆನ್ಸ್ ಇತ್ತು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮೈಸೂರಲ್ಲಿ ಇಡೀ ಆಡಳಿತ ವ್ಯವಸ್ಥೆನ ಬಿಟ್ಬಿಟ್ಟು ಕೂತ್ಕೊಂಡಿದ್ರು ಅಂತಕ್ಕಂಥದ್ದು ಗಮನಾರ್ಹವಾದಂಥ ವಿಚಾರ. ಜ್ವಲಂತ ಸಮಸ್ಯೆಗಳು ಕರ್ನಾಟಕದಲ್ಲಿ ಇವತ್ತು ರಾಜ್ಯದಲ್ಲಿ ಇದೆ. ರೈತರ ಸಮಸ್ಯೆ ಇದೆ. ಮಹಿಳೆಯರ ಸಾವು ಸದಾ ನಡೀತಾ ಇದೆ. ಅವ್ರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ.
ಎಲ್ಲಿ ಸರ್ಕಾರದಲ್ಲಿ ಲಾ ಆ್ಯಂಡ್ ಆರ್ಡರ್ ಕುಸಿತ ಆಗಿದೆ, ಜೊತೆಗೆ ಅದ್ರ ಜೊತೆಗೆ ಇದರೆಲ್ಲದ್ರ ಜೊತೆಗೆ ರೈತರು ಇವತ್ತು ಕಂಗಾಲಾಗ್ಬಿಟ್ಟಿದ್ದಾರೆ. ಮೊನ್ನೆ ಮಳೆ ಬಂತು, ಇವತ್ತು ಈ ಚಳಿನಲ್ಲಿ ಮಳೆ ಬಂದಾಗ ಮಾವು ಬೆಳೆಗಾರರು ಇವತ್ತು ಬೀದಿಗೆ ಬಂದಿದ್ದಾರೆ. ಮೆಕ್ಕೆಜೋಳ ಮಾರಕ್ಕಾಗದೆ ಚಿಕ್ಕಬಳ್ಳಾಪುರದಲ್ಲಿ ಒದ್ದಾಡ್ತಿದ್ದಾರೆ ರೈತರು. ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಇವತ್ತು MSP ಘೋಷಣೆ ಮಾಡಿದ ರಾಗಿಗೋಸ್ಕರವಾಗಿ. ರಾಗಿಗೆ ಅದು 4,250 ರೂಪಾಯಿ ಘೋಷಣೆ ಮಾಡಿ. ಅದಕ್ಕೆ ಒಂದು ಪಾಲಿಸಿ ಆಗಬೇಕಾಗಿದೆ ರಾಜ್ಯದಲ್ಲಿ. ಅಷ್ಟನ್ನು ಮಾಡೋಕ್ಕಾಗ್ತಿಲ್ಲ ರಾಜ್ಯದಲ್ಲಿ. ಇಂತಹ ಜ್ವಲಂತ ಸಮಸ್ಯೆಗಳಿದ್ದಾಗ ಇವರು ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೋಸ್ಕರ 4 ಗಂಟೆ ಒಬ್ಬ ನಾಯಕನ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜ್ಯದ ಆಡಳಿತ ಎಲ್ಲೋಯ್ತು ಅಂತ ಹೇಳಿ ಅದ್ರ ಬಗ್ಗೆ ಜವಾಬ್ದಾರಿ ಬೇಡುವ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗೆ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಬಂದಾಗ ಯಾರ್ಯಾರು ಏನೇನ್ ಮಾಡ್ತಾ ಇದ್ರು, ನಿಮ್ಮ ಸರ್ಕಾರ ಆಡಳಿತದಲ್ಲಿ ಇರೋ ಸಂದರ್ಭದಲ್ಲೂ ಕೂಡ ನಿಮ್ಮ ಪಕ್ಷದ ಹೈಕಮಾಂಡ್ ನಾಯಕರು ಬಂದಾಗ ಯಾರ್ಯಾರು ಎಲ್ಲೆಲ್ಲಿ ಇವತ್ತಿನ ಜ್ವಲಂತ ಸಮಸ್ಯೆಗೆ ಮತ್ತು ಇಂದಿನ ಜ್ವಲಂತ ಸಮಸ್ಯೆಗಳಿಗೆ ಎರಡು ವಿಚಾರ ಆಗ್ತದೆ. ಆಮೇಲೆ ಜೊತೆಗೆ ಆಯ್ತು ನಮ್ಮವ್ರು ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ರೆ ನಮ್ಮನ್ನ ಮನೆಗೆ ಕುಡಿಸಿದ್ದಾರೆ. ಆಯ್ತಾ, ನೀವತ್ತು ಬೇಜವಾಬ್ದಾರಿಯಿಂದ ನಡ್ಕೊಳ್ತಿರೋದಕ್ಕಂತದಕ್ಕೆ ನಿಮ್ಮನ್ನ ಮನೆ ಕುಳಿಸ್ತಕ್ಕಂತಹ ಸಮಯ ಬಂದಾಗ ನೀವೇನ್ ಹೇಳ್ತಾ ಇದ್ದೀರಾ? ನಾವು ಗ್ಯಾರಂಟಿ ಏನ್ರಿ ಗ್ಯಾರಂಟಿ? ನಿಮ್ಮ 6ನೇ ಗ್ಯಾರಂಟಿ ಏನ್ ಗೊತ್ತಾ? ಹತ್ಯೆ ಮತ್ತು ಆತ್ಮಹತ್ಯೆ ಬಗ್ಗೆ ಕೊಟ್ಟಿದ್ದಾರೆ ಅಂತ ಜನ ಮಾತಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸಾರಿ ಜನಗಳಿಗೆ ನೀವು ಆತ್ಮಹತ್ಯೆ ಕೊಟ್ಟಿದ್ದೀರಾ. ಯಾಕಂದ್ರೆ ಹೆಣ್ಮಕ್ಳದ್ದು 70 ಶವಗಳು ಬಿದ್ದಿವೆ ಈ ರಾಜ್ಯದಲ್ಲಿ. 2800 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳು ಸೂಸೈಡ್ ನೋಟ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥವ್ರು 9. 15 ಒತ್ತಡ ತಳ್ಳಕ್ಕಾಗದೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿರೋರು. RCB ಸ್ಟಾಂಪ್ ಪ್ಯಾಡಲ್ 1.5 ಲಕ್ಷ ರೈತ ಆತ್ಮಹತ್ಯೆ ಮಾಡ್ಕೊಂಡವ್ರೆ ಮೋದಿ ಬಂದ ಮೇಲೆ. 1.5 ಲಕ್ಷ ರೈತರು ಯಾರು 1 ರೂಪಾಯಿ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಮೋದಿ ಅವರು? ಕೊಟ್ಟಿಲ್ಲ. 1 ರೂಪಾಯಿ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಪ್ರಾಣಿಗಳು ಅಟ್ಯಾಕ್ ಮಾಡಿ ಯಾವುದು ಉದ್ಯೋಗ ಸಿಕ್ಕಿಲ್ಲ. 20,000 ಜನ ಆತ್ಮಹತ್ಯೆ ಮಾಡ್ಕೊಂಡವ್ರೆ ಮೋದಿ ಸರ್ಕಾರ ಬಂದ ಮೇಲೆ. ಕೊಟ್ಟಿಲ್ಲ. ಇದು ಕರ್ನಾಟಕ ರಾಜ್ಯದ ಆಡಳಿತ ವ್ಯವಸ್ಥೆ. ಇವತ್ತು ನೀವು ಉದ್ಯಮಿಗಳು ಆತ್ಮಹತ್ಯೆ ಮಾಡ್ಕೊಂಡವ್ರೆ. 25,000 ಜನ ಅಂದ್ರೆ ಮೋದಿ ಸರ್ಕಾರ ಬಂದ ಮೇಲೆ. ರೈತರಿಗೆ ಯಾವ ಸರ್ಕಾರ ಏನೇನು ಅನ್ಯಾಯ ಮಾಡಿದೆ ಅಂತ ಲೆಕ್ಕ ಕಮಿಂಗ್ ಬ್ಯಾಕ್ ಅಶೋಕ್ ಗೌಡ್ರೆ, ಈ ಸಂದೇಶನವನ್ನೇ ಚರ್ಚೆ ಮಾಡೋಣ, ಸಪರೇಟ್ ಡಿಬೇಟ್ ಮಾಡೋಣ ಸರ್. ಅದಕ್ಕೆ ಬಟ್ ಕೆಲವೊಂದು ಸೀನ್ ನಾವು ಹಾಕಕ್ಕಾಗಲ್ಲ, ಹಂಗಾಗಿ ದೂರ ಇಟ್ಟಿದೀವಿ. ಎನಿವೆ ಕಮಿಂಗ್ ಬ್ಯಾಕ್ ಅಶೋಕ್ ಗೌಡ್ರೆ, ಆಕ್ಚುಲಿ ಕೈ ಎತ್ತೋ ಪ್ರಸಂಗ ಈಗಿದ್ದು. ಯಾಕಂದ್ರೆ ಕುರ್ಚಿ ಕಲಹ ಇಲ್ಲ, ಹೈಕಮಾಂಡ್ ಅಲ್ಟಿಮೇಟ್ಲಿ ಸಿದ್ದರಾಮಯ್ಯನವ್ರ ಕೈಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ, ಇಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿ ಈಗ ಎತ್ತಬೇಕಾಗಿತ್ತು ಕೈ. ಸಪರೇಟ್ ಆಗಿ ಕರ್ಕೊಂಡು ಹೋದ್ರು, ಕೊಟ್ಟರು ಅವಕಾಶ ಚರ್ಚೆಗೆ. ಪಾಪ ಏನು ಅಂತ ಹೇಳಿದ್ರೆ ನನಗೆ ಒಂದು 2 ಗೊಂದಲ ಇದೆ ಅದರಲ್ಲಿ. ಫಸ್ಟು ನಟರಾಜ್ ಗೌಡ್ರಿಗೆ ಹೇಳ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ ಇವತ್ತು ನಟರಾಜ್ ಗೌಡ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಕೆಸರು ಫೀಲ್ಡಲ್ಲಿ ಹೋಗ್ಬಿಟ್ಟು ಫೀಲ್ಡಿಂಗು, ಬ್ಯಾಟಿಂಗು ಮತ್ತು ಬೌಲಿಂಗ್ ಮಾಡ್ತಾವ್ರೆ. ಪಾಪ ಭಾರಿ ಕಷ್ಟ, ನಂಗೆ ಅರ್ಥ ಆಗ್ತದೆ. ಅದೊಂದು ವಿಚಾರ ಬಿರಲಿ ಪಾಪ. ಅಲ್ಲ, ನಟರಾಜ್ ಗೌಡ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಲ್ಲ, ಹೌದು, ಕರೆಕ್ಟು. ಅಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ವಿಚಾರ ಏನು ಅಂತ ಹೇಳಿದ್ರೆ ನನಗೇನಂದರೆ ಈ ಘಟನೆ ಏನಂದರೆ ಅವ್ರು ಬಂದಿದ್ದು ಮೈಸೂರಿಗೆ ಬೆಳಗ್ಗೆ ಬರ್ತಾರೆ, ಅದಾದಮೇಲೆ ಮತ್ತೆ ಬರ್ತಾರಲ್ಲ ಮೈಸೂರಿಗೆ, ತತ್ಸುಮಾರು 4 ಗಂಟೆ ಡಿಫ್ರೆನ್ಸ್ ಇತ್ತು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮೈಸೂರಲ್ಲಿ ಇಡೀ ಆಡಳಿತ ವ್ಯವಸ್ಥೆನ ಬಿಟ್ಬಿಟ್ಟು ಕೂತ್ಕೊಂಡಿದ್ರು ಅಂತಕ್ಕಂಥದ್ದು ಗಮನಾರ್ಹವಾದಂಥ ವಿಚಾರ. ಜ್ವಲಂತ ಸಮಸ್ಯೆಗಳು ಕರ್ನಾಟಕದಲ್ಲಿ ಇವತ್ತು ರಾಜ್ಯದಲ್ಲಿ ಇದೆ. ರೈತರ ಸಮಸ್ಯೆ ಇದೆ. ಬೆಂಗಳೂರಿನಲ್ಲಿ 2.5 ವರ್ಷ ಆಗಿದೆ ಸ್ವಾಮಿ. ಅವರ ಆಸ್ತಿಗಳು ಡಿವೈಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ. 2.5 ವರ್ಷ